ನಾನು ಸಿಟಿಗೆ ಹೋಗ್ತೀನಿ, ಬನ್ನಿ ಹೋಗೋದು. ಮಿಸ್ ಹೆಲ್ಮೆಟ್ ಹಾಕೊಂಡಾಯ್ತು, ಫೋನ್ ತಗೋಬೇಕು ಇವಾಗ, ಬನ್ನಿ ಹೋಗುವ. ಬಾಯ್ ಪ್ರಜ್ವಲ್. ಯಾಕಪ್ಪ, ಬನ್ನಿ ಗೈಸ್, ಬ್ಯಾಗ್ ಇಲ್ಲಿದೆ ನೋಡಿ, ಹೋಗೋದಾ ಬನ್ನಿ ಗೈಸ್. ನಾನು ಸ್ವಿಗ್ಗಿಗೆ ಹೋಗ್ತೀನಿ. ಈ ಗಾಡಿಯಲ್ಲಿ ಗೈಸ್ ಹೋಗ್ತಿರೋದು, ಎಂಟಾರ್ಕೋ 125. ಬಾಯ್ ಗೈಸ್. ನಾನು ಸ್ವಿಗ್ಗಿಗೆ ಪಾರ್ಟ್ ಟೈಮ್ ಮಾಡ್ತೀನಿ ಗೈಸ್. ಅಂದರೆ ನಾನು 12 to 4 ರಜಾ ಇದ್ದಾಗ, ಇಲ್ಲ ರಜಾ ಇಲ್ಲ ಅಂದರೆ ಸಾಯಂಕಾಲ ಒಂದು 6 to 10 ಮಾಡ್ತೀನಿ ಗೈಸ್. ಅಂದರೆ ಪಾರ್ಟ್ ಟೈಮ್ ಅಷ್ಟೇ. ಬನ್ನಿ ಹೋಗು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ. ಇವತ್ತು ಎಷ್ಟಾಗುತ್ತೆ ನೋಡ್ಬೋದು. ನಾನು 12 to 4, ಆಲ್ರೆಡಿ 12:06 ಆಗಿದೆ, ಟೈಮ್ ಆಗೋಯ್ತು. ಲೇಟಾಗಿ ಹೋಗ್ತಾ ಇದ್ದೀನಿ. ತಿಂಡಿ ಎಲ್ಲ ತಿಂದು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ 2 months ಇಂದ ಒಂದು ಆರ್ಡರ್ ಕೊಟ್ಟಿದ್ದೆ ಸರ್ ಗೈಸ್. ನಾನು ಎಕ್ಸಾಮ್ಸ್ ಇತ್ತು, ಸೊ ಓದ್ಕೊಂತಿದ್ದೆ. ಅವಾಗಿಂದ ನಾನು ಸ್ವಿಗ್ಗಿನೇ ಮಾಡಿಲ್ಲ. ಎಕ್ಸಾಮ್ಸ್ ಎಲ್ಲ ಆಯಿತು ಮೊನ್ನೆನೇ, ನೆನ್ನೆ. ಇವಾಗ ಹೋಗ್ಬೇಕು ಪ್ಲೀಸ್, ಮೊನ್ನೆ ಹೋಗ್ಬೇಕು ಗೈಸ್. ನಾನು ಇಲ್ಲೇ ಪೆಟ್ರೋಲ್ ಹಾಕ್ಸೋದು, ಬರೀ ಇಂಡಿಯನ್ ಬಿಟ್ಟು ನೆಲ್ಲ ಹೋಗ್ಸಲ್ಲ ಗೈಸ್ ಪೆಟ್ರೋಲ್. ಬನ್ನಿ ಹಾಕ್ಸೋಣ. 220 ಹಾಕಿ. 220. ಹಾಂ ಹೌದು. ಹಾಂ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು, ಹೋಗೋ ಬನ್ನಿ. ನಂದು ಇಲ್ಲಿ ಲಾಗಿನ್ ಆಗಲ್ಲ ಗೈಸ್, ಆ್ಯಕ್ಚುಲಿ ಇರೋದು ನಂದು ಬಸವೇಶ್ವರ ಝೋನ್ ಅಲ್ವಾ. ಸೊ ನಾನು ಅಲ್ಲಿ ಒಂದು ದೂರ ಹೋಗ್ಬೇಕು. ಅಂದರೆ ಸರಸ್ವತಿಪುರ, ನಾವಿರೋದು ನಂದಿನ ಲೇಔಟಲ್ಲಿ. ಸರಸ್ವತಿಪುರಕ್ಕೆ ಹೋಗಿ ಅಲ್ಲೋಗಿ ಲಾಗಿನ್ ಆಗಬೇಕು ಗೈಸ್. ಹಂಗಾಗಿ ಇವಾಗ ಹಂಗೆ ಹೋಗ್ಬೇಕು, ಆಮೇಲೆ ಲಾಗಿನ್ ಆಗಲ್ಲ ಗೈಸ್. ನೋಡಿ, ಇದು ಹೊಸ ಆರ್ಡ್ರ್ ಅಲ್ವಾ. ಅಂದರೆ ನಾನು 2 ತಿಂಗಳಾದ್ಮೇಲೆ ಬಂದಿರೋದಕ್ಕೆ ನೋಡಿ, ಒಂದು ಆರ್ಡ್ರ್ ಬಿದ್ದಿಲ್ಲ. 10 ನಿಮಿಷ ಆಯಿತು ಕಾಯ್ತಾ ಇದ್ದೀನಿ ನೋಡ್ರಿ, ಒಂದು ಆರ್ಡ್ರ್ ಬೀಳಲಿಲ್ಲ ಇನ್ನು. ಗ್ಯಾಪ್ ಕೊಟ್ಟರೆ ಸ್ವಲ್ಪ ಲ್ಯಾಗ್ ಆಗುತ್ತೆ, ಮತ್ತು ಆರ್ಡ್ರಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾರಿಗೂ ಆರ್ಡ್ರಸ್ ಅಂದರೆ ಆಲ್ಮೋಸ್ಟ್ ಸಿಗಲ್ಲ. ದುಡ್ಡು ಕಡಿಮೆ ಕೊಡ್ತಾರೆ ಗೈಸ್ ಇವತ್ತು ಮಾಡಿದ್ರೆ ನಾವು ಒಂದು ವಾರ ಮಾಡ್ಬೇಕು ಕ್ಲೀನಾಗಿ, ಅವಾಗ ಮಾತ್ರ ಈ ಸ್ವಿಗ್ಗಿ ಹಾಕೊಂಡು ಸರಿ ಹೋಗುತ್ತೆ. ಬನ್ನಿ ಇವಾಗ ಆರ್ಡ್ರಸ್ ಬರೋ ತನಕ ವೆಯ್ಟ್ ಮಾಡಿ, ಆಮೇಲೆ ಹೋಗುವ ಗೈಸ್. ಇದು ಲೊಕೇಶನ್ ಇರೋದು ರಾಜನಗರ, ಅಂದರೆ ನವರಂಗ್ ಐತಲ್ಲ ಅಲ್ಲಿ ಗೈಸ್, ಅದಕ್ಕಿಂತ ಹಿಂದೆನೇ ಆ ರೋಡಲ್ಲಿ. ಬನ್ನಿ ಹೋಗು. ನನಗೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ರೂಟ್ ಗೊತ್ತಲ್ವಾ, ಸೊ ಲೊಕೇಶನ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಹಂಗೆ ಹೋಗ್ತಾ ಇರ್ತೀವಿ. ಬನ್ನಿ ಹೋಗೋಣ ಗೈಸ್. ಆರ್ಡ್ರ್ ಪಿಕಪ್ ಆಯಿತು, ಇವಾಗ ಹೋಗಿ ಡ್ರಾಪ್ ಅಪ್ ಲೊಕೇಶನ್ ಹೋಗೋಣ ಬನ್ನಿ. ಸೀರಿಯಸ್ಲಿ ಥ್ಯಾಂಕ್ ಯು ಗೈಸ್. ಫಸ್ಟ್ ಆರ್ಡ್ರು ಡೆಲಿವರಿ ಆಯಿತು, ಹೋಗೋಣ ಬನ್ನಿ. ಸೆಕೆಂಡ್ ಆರ್ಡ್ರು ಇಲ್ಲೇ ಬೀಳ್ಬೋದು ಅನ್ಸ್ಕೊತೀನಿ. ಹೌದು ಹೌದು, ಓಕೆ ಥ್ಯಾಂಕ್ ಯು. ಇಲ್ಲೊಂದು ಇದು ರಾಮ್ ಮಂದಿರ್ ಅಂತ ಇನ್ನೊಂದು ಆರ್ಡರ್ ಬಂತು. ಎಲ್ಲಪ್ಪ ಇದು? ಆಶಾ ಫುಡ್ ಕ್ಯಾಂಪ್, 1.92 km, 25 rupees. ಇದೆಲ್ಲ ಅಂದರೆ ಬಸವೇಶ್ವರ ನಗರ ಗೈಸ್. ಡ್ರಾಪ್ ಲೊಕೇಶನ್ ಬನ್ನಿ, ಪಿಕಪ್ ಮಾಡುವ. ಆರ್ಡರ್ ಪಿಕಪ್ ಆಯ್ತು, ಸೆಕೆಂಡ್ ಆರ್ಡ್ರು. ಬನ್ನಿ ಡ್ರಾಪ್ ಲೊಕೇಶನ್ ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ಬಸವೇಶ್ವರ ನಗರ, ವಿಶ್ವಾಪುರ ವಾಣಿ ಸ್ಕೂಲ್ ಆಪೋಸಿಟ್. ಗೊತ್ತಾಯ್ತು. ಹಿಂಗೆ ಗೈಸ್ ಲೊಕೇಶನ್ ಮರ್ತಾ ಹೋಗೋದು. ಅದು ಆ್ಯಕ್ಚುಲಿ ಲೊಕೇಶನ್ ನೋಡಬೇಕಿತ್ತು. ನಾನು ಗೊತ್ತು ಅಂತ ಕಾನ್ಫಿಡೆಂಟ್ ಬಂದೆ, ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ ನೋಡಿ, ಈ ಥರ ಆಗುತ್ತೆ. ಪಕ್ಕದ ರೋಡ್ ಹೋಗ್ಬಿಟ್ಟು ಈ ರೋಡಿಗೆ ಬಂದೀನಿ ಅಷ್ಟೇ. ಫ್ಲಾಶ್ ಬ್ಯಾಕ್. ಆಲ್ಮೋಸ್ಟ್ ಎಲ್ಲ ಇಲ್ಲಿ ರೂಟ್ ಗೊತ್ತಲ್ವಾ, ಸೊ ಲೊಕೇಶನ್ ಏನು ಜಾಸ್ತಿ ಯೂಸ್ ಮಾಡಲ್ಲ,
ಹಂಗೆ ಹೋಗ್ತಾ ಇರ್ತೀವಿ. ಹಿಂಗೆ ಆಗೋದು. ಥರ್ಡ್ ಆರ್ಡ್ರ್ ಏನು ಅನ್ಸುತ್ತೆ, ಥರ್ಡ್ ಆರ್ಡ್ರ್ ಕೊಟ್ಟಾಯಿತು. ಬನ್ನಿ ಇವಾಗ ಕಂಪ್ಲೀಟ್ ಮಾಡೋಣ. ಇಲ್ಲಿ ನಾನು 1 ಅವರಿಂದ ಕಾಯ್ತೀನಿ, ಒಂದು ಆರ್ಡ್ರ್ ಬಿದ್ದಿಲ್ಲ ಗೈಸ್. ಸೊ ಸ್ವಲ್ಪ ಬೇಜಾರಾಯಿತು, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ನಾಳೆ ಬರೋಣ, ಯಾಕಂದರೆ ನಾಳೆ ಅಂದರೆ ಇವತ್ತು ಆಗಿರುತ್ತೆ, ನಾಳೆ ಆಗ್ಬೋದು. ಯಾಕಂದರೆ ಸಾಟರ್ಡೆ ಮತ್ತು ನಾಳೆ ನಾಡ್ದು ಸಂಡೇ. ಸೊ ಈ 2 ದಿನದಲ್ಲಿ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ನಮ್ಮ ತಮ್ಮಂಗೆ ಪಾಟ್ಲೆ ಕೊಟ್ಟು ಬಂದು ಮಲ್ಕೊಂಡಿದ್ದೆ. ಅಂದರೆ ನಾನು ಮಲ್ಕೊಂಡಿದ್ದು 2:30 ಜೋಗ್ಲಾಗ್ತಿ. ನೋಡಿ ಯಾವಾಗ ಎದ್ದಿದ್ದೀನಂತ, 9:30ಗೆ. ಇವಾಗ ಅಂಗಡಿ ಎತ್ತಬೇಕು, ಐ ಮೀನ್ ಕ್ರೇಟ್ ಎತ್ತಿಡಬೇಕು, ಅಂದರೆ ಶಾಪ್ ಕ್ಲೋಸ್ ಮಾಡಬೇಕು. ಬನ್ನಿ ಹೋಗೋದಾ. ಗೈಸ್ ನಮ್ಮದು ತರಕಾರಿ ಅಂಗಡಿ ಇದೆ, ಅದನ್ನು ಕ್ಲೋಸ್ ಮಾಡಬೇಕು. ಸೊ ಕಸ್ಟಮರ್ಸ್ ಇನ್ನೂ ಇದ್ದಾರೆ. ಬೇಗ ಬೇಗ ಎತ್ಕೊಡ ಪ್ರಜು. ಯಾವುದು ಏಯ್ ಯಾಕ ಯಾರಿಗೂ ಕೊಡ್ತಾಗ ಬಿಡ ಹೋಗೋ. ನಮ್ಮನ್ನೆಲ್ಲ ನೋಡಿ ಸಾಕಾಗ್ಯವ್ರಲ್ಲವ. ಯಾರ್ಯಾರು ಸಾಕಾಗ್ಯಾರ? ನನ್ನ ಗಂಡ ಎಲ್ಲಿದ್ದಾರೆ? ಇದು ಯಮ್ಲೋಕಕ್ಕೆ ಹೋಗೋಣ. ಅವನಾರ ಇದ್ರೆ ವಾಸ ಆಗಿದ್ದು, ಅವನಿದ್ರು ನೋಡ್ತಿರಲಿಲ್ಲ ಯಾರು. ನಾನು ಈ ಪಟ್ಟಿ ಮಾಡೇ ಈ ಪಟ್ಟಿ. ಇನ್ನು ಅವ್ರು ಕುಡ್ಕೊಂಬಂದು ಮನಿಕೊಂಡಿದ್ರೆ ಲೋ ಅದೇನದು ವೇಸ್ಟ್ ಅಮ್ಮ ಇದು. ನಾಳೆ ಹಂಗಾರೆ ಮಾರ್ಕೆಟ್ಗೆ ಹೋಗಲ್ಲ ಅಪ್ಪ. 1 ಗಂಟೆಗೆ ಎದ್ದು ಹೋಗ್ಬೇಕು. ಯಾವಾಗ ನಾಳೆ ಹೋಗಲ್ಲ. ಇನ್ನೇನು ಬೇಡ ಬಿಡೋಜಿ, ನಾಳೆ ಇನ್ನೇನು ಯಾರು ಎಲ್ಲೋ ಹೋಗ್ತಾರೆ. ಕೊಲೆಗೂ ಬಿದ್ದೋದಾ? ಕೈ ಕಾಲು ಜಾರ್ಬಿಡ್ತು ಅದು ಕವರು. ಏನ ಇವತ್ತು ಅದೃಷ್ಟ ಸರಿ ಇಲ್ಲ, ಮಧ್ಯಾಹ್ನ ಹಂಗಾಯ್ತು, ಸಾಯಂಕಾಲ ನೀನು ಬರೀ ಇಟ್ಕೊಂಡು ನೋಡ್ಕೊಂಡೆ. ನೀನು ಈಗ ನೋಡ್ಕೋಬೇಕು ನಿಂದ. ಯಾಕಜಿ ಆಗ್ತೀನಿ. ಅಯ್ಯೋ ಅದಕ್ಕೇನು ಬಿದ್ದಿದ್ದು ಹಾಕ್ತೀನಿ. ಬಾಯ್ ಅಜಯ್. ಓ ಅಜಯ್, ಕೆಂಪಮ್ಮ ಯಾರೋ ಶಿವಮ್ಮನ ಕೆಂಪಮ್ಮ, ಕೆಂಪುಗೈತೆ ಕೆಂಪಮ್ಮ ಅಂತ ಹೇಳ್ತೀವಿ. ಅಯ್ಯೋ ಸರ್, ಬೇಗ ಬೇಗ ಎತ್ತಡೆ ಬೇಗ. ಇನ್ನೊಂದು 10 days ಇರ್ತೀವಿ ಅಷ್ಟೇ. ಸರ್ ಓನ್ಲಿ 10 days ಬಾಯ್, 10 days ಯಾವ ಹಾಕೋತೀವಿ. ಗೈಸ್ ಇವಾಗ ಅಂಗಡಿ ಕ್ಲೋಸ್ ಆಯಿತು, ಮನೆಗೆ ಹೋಗ್ಬೇಕು. ಎಲ್ಲಿ ಮೆಣ್ ಬೇರೆ ಬಿಡಿಸ್ತಾರೆ. ಇವಾಗ ಕ್ಲೋಸ್ ಆಯಿತು. ನೆಕ್ಸ್ಟು ಏನಿಲ್ಲ ಗೈಸ್, ಇವಾಗ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಬಂದ್ವಿ. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದಿನ ವೀಡಿಯೋದಲ್ಲಿ ಚೆನ್ನಾಗಿರೋ ಕಂಟೆಂಟ್ನ ತರ್ತೀನಿ ಗೈಸ್. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್.